The WDV of the plant and machinery as on 1/4/2021 is rupees 4 lakh. So ಇದು opening WDV ಕೊಟ್ಟಿದ್ದಾರೆ. Then a new plant was purchased on 1/7/2021 for rupees 90,000. ಇಲ್ಲಿ ನ್ಯೂ ಪ್ಲಾಂಟ್ ಪರ್ಚೇಸ್ ಮಾಡಿದ್ದಾರೆ. 1/7/2021 ಅಂದರೆ ಇಲ್ಲಿಂದ 31st March 2022 ವರೆಗೆ ಇದು ಮೋರ್ ದೆನ್ 180 ಡೇಸ್ ಇರೋದ್ರಿಂದ ಇಲ್ಲಿ ನಾವು ಫುಲ್ ಡೆಪ್ರಿಸಿಯೇಷನ್ ಚಾರ್ಜ್ ಮಾಡ್ತೀವಿ. ಆ್ಯಂಡ್ ಪುಟ್ ಟು ಯೂಸ್ ಆನ್ ದ ಸೇಮ್ ಡೇಟ್. ಸೊ ಇದೇ ಡೇಟಿಗೆ ಇದನ್ನು ಯೂಸ್ ಮಾಡಿದ್ದೀವಿ ಅಂತೇಳಿ ಇಲ್ಲಿ ಹಾಕಿದ್ದಾರೆ ಅವರು. ದೆನ್ ಒನ್ ಪ್ಲ್ಯಾಂಟ್ ವಾಸ್ ಸೋಲ್ಡ್ ಆನ್ 1/10/2021 ಫಾರ್ rupees 60,000. ಸೊ ಈಗ ಸೇಲ್ ಆಗಿದ್ದಕ್ಕೆ ಇಲ್ಲಿ ನಾವು ಡೆಪ್ರಿಸಿಯೇಷನ್ ಚಾರ್ಜ್ ಮಾಡೋದಿಲ್ಲ. ನೋ ಡೆಪ್ರಿಸಿಯೇಷನ್ ಆನ್ ಸೇಲ್ ಆಫ್ ಪ್ಲ್ಯಾಂಟ್. ಡೆಪ್ರಿಸಿಯೇಷನ್ ಚಾರ್ಜ್ 15% ಪರ್ ಆ್ಯನಮ್. ಸೊ ಇಲ್ಲಿ ರೇಟ್ ಕೂಡ ಕೊಟ್ಟಿದ್ದಾರೆ. ಇನ್ ಕಂಪ್ಯೂಟರ್ ಅಲೋವಬಲ್ ಡೆಪ್ರಿಸಿಯೇಷನ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2022-23. ಸೊಲ್ಯೂಷನ್ ನೋಡೋಣ. ಮೊದಲಿಗೆ ಇಲ್ಲಿ ಓಪನಿಂಗ್ WDV 4 lakh rupees ಕೊಟ್ಟಿದ್ದಾರೆ. ಇದಕ್ಕೆ ನಾವು ನ್ಯೂ ಪ್ಲ್ಯಾಂಟ್ ಪರ್ಚೇಸ್ ಮಾಡಿದ್ದು ಇಲ್ಲಿ ನಾವು ಆ್ಯಡ್ ಮಾಡ್ತೀವಿ. ಇದು ಪರ್ಚೇಸ್ ಮಾಡಿದ್ದು 1/7/2021ಗೆ. ಇಲ್ಲಿ 90,000 rupees ಇದ್ದು ಪರ್ಚೇಸ್ ಮಾಡಿದ್ವಿ. ಟೋಟಲ್ 4,90,000 ಬಂತು. ಇದರಲ್ಲಿ ಸೇಲ್ ಆಗಿದ್ದನ್ನು ಇಲ್ಲಿ ಲೆಸ್ ಮಾಡ್ತೀವಿ. ಸೇಲ್ ಆಗಿದ್ದು 60,000 rupeesಗೆ. ಇದ್ರ ಮೇಲೆ ಡೆಪ್ರಿಸಿಯೇಷನ್ ನಾವು ಚಾರ್ಜ್ ಮಾಡೋದಿಲ್ಲ. ಸೊ ಹಾಗಾಗಿ ಇದನ್ನು ಡಿಡಕ್ಟ್ ಮಾಡ್ತೀವಿ. ಟೋಟಲ್ ಒಂದು ಬ್ಲಾಕ್ಲಿಂದ ಇದನ್ನು ಲೆಸ್ ಮಾಡಿದ ಮೇಲೆ ಇಲ್ಲಿ ನಮಗೆ ಬ್ಯಾಲೆನ್ಸಿಂಗ್ ಫಿಗರ್ 4,30,000 ಬಂತು. ಸೊ ಇದ್ರ ಮೇಲೆ ನಾವು 15% ಚಾರ್ಜ್ ಮಾಡ್ತೀವಿ. 15% ಆಫ್ 4,30,000. ಇದು ಕ್ಯಾಲ್ಕುಲೇಷನ್ ಮಾಡಿದರೆ 64,500 ಬರುತ್ತೆ. ಇದನ್ನು ಲೆಸ್ ಮಾಡಿದ್ವಿ ಅಂದರೆ ನಮಗೆ 3,65,500 ಇದು ಕ್ಲೋಸಿಂಗ್ WDV ಆ್ಯಸ್ ಆನ್ 31st March 2022. ಈಗ ಇಲ್ಲಿ ಟೋಟಲ್ ಡೆಪ್ರಿಸಿಯೇಷನ್ ಚಾರ್ಜ್ ಮಾಡಿದ್ದು ನಾವು 64,500.